ನೋಡಿರಿ, ಇನ್ಮೇಲೆ 34ನೇ ಒಂದು ಪ್ರಶ್ನೆಗೆ ಹೋಗೋಣ. 4 ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಇಲ್ಲಿಂದ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲನೇ ಸಮೀಕರಣ x + y = 5 ಇದೆ. ಆಮೇಲೆ ಎರಡನೇ ಸಮೀಕರಣ 2x - y = 4 ಇದೆ. 2x - y = 4 ಇದೆ. ಸರಿ, y = x + y = 5 ಇದೆ. ಅಂದರೆ y = ಏನು ಬರಲಿಕ್ಕಾಗತ್ತೆ ನಿಮಗೆ? 5 - x ಅಂತ ಬರಲಿಕ್ಕಾಗತ್ತೆ. ಇಲ್ಲಿ ನಿರ್ದೇಶಾಂಕ ಪಟ್ಟಿ ರೆಡಿ ಮಾಡ್ಕೊರಿ. x, y. ಎಕ್ಸಕ್ಕೆ 3 ಬೆಲೆ ಕೊಡ್ರಿ. 0 ಕೊಡ್ರಿ, 2 ಕೊಡ್ರಿ, -1 ಕೊಡ್ರಿ. ಏನು ತೊಂದರೆ ಇಲ್ಲ. x = 0 ಆದರೆ y = ಎಷ್ಟು ಬರಬೇಕು? 5 - x ಸ್ಥಾನದಲ್ಲಿ 0 ಹಾಕ್ತೀರಿ. 5 - 0 ಅಂದರೆ ಎಷ್ಟು? 5. ಅಂದರೆ 0, 5 ಮೊದಲೇ ನಿರ್ದೇಶಾಂಕ 0, 5 ಆಯಿತು. ಇನ್ನು x = 2 ಕೊಟ್ಟರೆ y = 5 - 2. ಎಕ್ಸ್ನ ಜಾಗದಾಗ 2 ಕೊಡ್ತೀರಿ. 5ರಾಗ 2 ಹೋದರೆ ಎಷ್ಟು ಬರುತ್ತೆ? 3 ಬರುತ್ತೆ. 2, 3. ಇನ್ನು x = 3 ಹಾಕಿದರೆ, -1 ಹಾಕಿದರೆ y = 5 ಮೈನಸ್ ಬ್ರಾಕೆಟ್ -1. ಮೈನಸ್ ಪ್ಲಸ್ ಆಗ್ತದೆ. 5 + 1 ಅಂದರೆ ಎಷ್ಟು? 6 ಬರ್ತದೆ. -1 ಕೊಟ್ಟಾಗ ಬರ್ತಕ್ಕಂಥ ನಿರ್ದೇಶಾಂಕ ಎಷ್ಟು? 6 ಬರ್ತದೆ. ಹೀಗಾಗಿ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕಗಳ ಪಟ್ಟಿ ತಯಾರಾಯಿತು ನಮಗೆ. ಇನ್ನು ಮೇಲೆ ಎರಡನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಎರಡನೇ ಸಮೀಕರಣ ಏನಿದೆ? 2x - y = 4 ಇದೆ. -y ಆ ಕಡೆ ತೊಗೊರಿ, x ಈ ಕಡೆ ತೊಗೊಂಡ್ರಿ. -4 = y. -y ಆ ಕಡೆ ಹೋಯಿತು, 4 ಈ ಕಡೆ ಬಂತು. ಅಂದರೆ y = 2x - 4. y = 2x - 4. x, y ಮತ್ತು x, y ಕನಿಷ್ಠ 3 ನಿರ್ದೇಶಾಂಕಗಳನ್ನು ಚಾಯ್ಸ್ ಮಾಡ್ಕೊಳ್ಳೋಣ. ಸರಿ, ಏನು ತಗೊಳ್ಳೋಣ ನೋಡಿರಿ. x = 2 ತೊಗೋಬೋದು, ಭಾಳ ಸುಲಭ, 0 ಬರುತ್ತೆ. 3 ತೊಗೋಬೋದು, 4 ತೊಗೋಬೋದು. 2, 3, 4 ತೊಗೊಳ್ಳೋಣ. ನೋಡಿರಿ, x = 2 ಹಾಕಿದ್ರಂದರೆ y = 2 × 2 -4. ಅಂದರೆ 4 - 4 ಅಂದರೆ ಎಷ್ಟು ಬಂತು? 0 ಬಂತು. ಇನ್ನು x = 3 ಹಾಕಿದರೆ y = 2 × 3 -4. 2, 3 6, 6 - 4 ಅಂದರೆ ಎಷ್ಟು ಬಂತು? 2 ಬರುತ್ತೆ. ಇನ್ಮೇಲೆ x = 4 ಹಾಕಿದರೆ y = 2 × 4 -4. 2, 4 8. 8ರಿಂದ 4 ಕಳೀತೀರಿ, ಎಷ್ಟು ಬರುತ್ತೆ? 4 ಬರುತ್ತೆ. 8ರ 4 ಹೋದ್ರೆ 4. ಅಂದರೆ 2 ಇದ್ದಾಗ 0 ಬಂತು, 2, 0. 3 ಇದ್ದಾಗ 2 ಬಂದಿದೆ, 3, 2. ಆಮೇಲೆ 4 ಇದ್ದಾಗ ಎಷ್ಟು ಬಂತು? 4 ಬಂದಿದೆ, 4, 4. ಈ ಎರಡು ನಿರ್ದೇಶಾಂಕ ಪಟ್ಟಿಯನ್ನು ಬಳಸಿ ನಕ್ಷೆಗೆ ಸಾಗಿ ನಾವು ರೇಖೆಗಳನ್ನು ಪ್ರತಿನಿಧಿಸಿ ಅವೆರಡು ಎಲ್ಲಿ ಛೇದಿಸ್ತಾವಲ್ಲ ಅಲ್ಲಿ ಪರಿಹಾರ ಕಂಡುಕೋಬೇಕು. x ಅಕ್ಷ ಮತ್ತು y ಅಕ್ಷಕ್ಕೆ ಸೇರಿ. ನೋಡಿ ವಿದ್ಯಾರ್ಥಿಗಳೇ, ನಾವೀಗ ಗ್ರಾಫ್ಗೆ ಬಂದಿದ್ದೀವಿ. ಇಲ್ಲಿ ನಾನು x ಅಕ್ಷ ಮತ್ತು y ಅಕ್ಷವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಿರ್ದೇಶಾಂಕಗಳನ್ನು ಕೂಡ ಬರ್ಕೊಂಡಾಗಿದೆ. ಇಲ್ಲಿ ಬಂದಿರತಕ್ಕಂಥ ನಿರ್ದೇಶಾಂಕಗಳನ್ನ ಎರಡು ಸಮೀಕರಣಗಳಿಗೆ ಗ್ರಾಫ್ ಹಾಳೆಯಲ್ಲಿ ಗುರುತಿಸಿದರೆ ಮುಗಿದೋದು. ಪ್ರಮಾಣವನ್ನು ಬರೀಬೇಕು. x ಅಕ್ಷದ ಮೇಲೆ 1 ಸೆಂಟಿಮೀಟರ್ = 1 ಮಾನ, y ಅಕ್ಷದ ಮೇಲೂ ಕೂಡ 1 ಸೆಂಟಿಮೀಟರ್ = 1 ಮಾನ. ಅದೇ ರೀತಿಯಾಗಿ ಈಗಾಗಲೇ ನಾನು ಬೆಲೆಗಳನ್ನು ಬರೆದು ಬಿಟ್ಟಿದ್ದೀನಿ. ಮೊದಲನೇ ಬಿಂದು ಏನಿದೆ ನೋಡಿ, 0, 5 ಇದೆ. 0, 5 ಎಲ್ಲಿದೆ? 0, 5. x = 0, y = 5 ಅಲ್ಲಿ ಬರಬೇಕು ನಿಮಗೆ. y ಅಕ್ಷದ ಮೇಲೆ ಬರಬೇಕು. 0, 5. ಇನ್ಮೇಲೆ ಎರಡನೇ ಬೆಲೆ 2, 3 ಇದೆ. x = 2 ಇದ್ದಾಗ y = 3, 2, 3. 2, 3. ಆಮೇಲೆ -1 ಇದ್ದಾಗ ಎಷ್ಟಿದೆ? 6 ಇದೆ. x ಮೇಲೆ -1, y ಮೇಲೆ ಎಷ್ಟು? 6. -1, 6. ಇದು ನಿಮಗೆ -1, 6 ಆಗುತ್ತೆ. ಈ ಮೂರು ಬಿಂದುಗಳನ್ನು ಏನು ಮಾಡೋಣ? ಈಗ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡಿ, 3 ಒಂದೇ ಸರಳ ರೇಖೆ ಮೇಲೆ ಬರ್ತವೆ, ಬರಲೇಬೇಕು. ನೀವು ಇಲ್ಲದ್ರೆ ತಪ್ಪಿದ್ರಂದರೆ ಒಂದೇ ರೇಖೆ ಮೇಲೆ ಬರೋದಿಲ್ಲ ಅಷ್ಟೇ. ಇದು ನಿಮಗೆ ಏನನ್ನು ಸೂಚಿಸಬೇಕೀಗ? ಈಗ ನೋಡಿರಿ, ಮೊದಲನೇ ಬೆಲೆ ಎಲ್ಲಿದೆ? ಇದು 1,
ಇದು ಒಂದು, ಆಮೇಲೆ ಇನ್ನೊಂದು ಬೆಲೆ ಇಲ್ಲಿದೆ. 3 ಬಿಂದುಗಳನ್ನು ಸೇರಿಸಿದ್ದೀವಿ. ಇದೇನನ್ನು ಸೂಚಿಸ್ತಾ ಇದೆ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಸೂಚಿಸ್ತಾ ಇದೆ. ಸರಿ, ಎರಡನೇದು ಬರೋಣ. 2 0 ಎಕ್ಸ್ ಈಕ್ವಲ್ ಟು 2 ಇದ್ದಾಗ ವೈ ಈಕ್ವಲ್ ಟು ಎಷ್ಟು? 0. 2 0 ನಮಗೆ ಎಲ್ಲಿ ಬರ್ಬೇಕು ನೋಡಿರಿ? 2, 0. ಎಕ್ಸ್ ಈಕ್ವಲ್ ಟು 2 ವೈ ಈಕ್ವಲ್ ಟು 0 ಅಂದರೆ ಎಕ್ಸ್ ಅಕ್ಷದ ಮೇಲೆ ಬರಬೇಕಲ್ಲ. ಇದು 2, 0 ಆಯಿತು. 3 ಇದ್ದಾಗ 2 ಇದೆ. 3 2 ನೋಡಿರಿ 3, 2. ಇದು 3, 2 ಆಗುತ್ತಾ? 4, 4 ಎಕ್ಸ್ ಈಕ್ವಲ್ ಟು 4 ಇದ್ದಾಗ ವೈ ಈಕ್ವಲ್ ಟು 4. 4 4 4 ಎಲ್ಲಿ ಬರುತ್ತೆ ನೋಡಿರಿ? 4, 4. ಓಕೆ, ಈ 3 ಬಿಂದುಗಳನ್ನು ಈಗ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಸರಿ, 3 ಸೇರಿಸಿದ್ದೀನಿ. ಆಮೇಲೆ ಛೇದನ ಬಿಂದು ಎಲ್ಲಿದೆ ಅಂತ ಸ್ವಲ್ಪ ನೋಡಿ, ಸರಿಯಾಗಿ ನೋಡಿ. ಈಗ ಈ ಸಮೀಕರಣ, ಈಗ ಜಸ್ಟ್ ನಾವು ನಕ್ಷೆ ಹಾಕಿದ್ವಲ್ಲ, ಇದು ಯಾವ ಸಮೀಕರಣವನ್ನು ಸೂಚಿಸಬೇಕು? 2x - y = 4 ಸೂಚಿಸಬೇಕು. ಇವೆರಡೂ ಎಲ್ಲಿ ಸಂಧಿಸಿದೆ ಅನ್ನೋದನ್ನು ನೋಡಿ ನಾವು ಎಕ್ಸ್ ಮತ್ತು ವೈಗೆ ಪರಿಹಾರವನ್ನು ಕಂಡುಕೋಬೇಕು. ಕೆಳಗಡೆ ಬಂದರೆ ನಿಮಗೆ ನೋಡಿ, ಎಕ್ಸ್ ಅಕ್ಷದ ಮೇಲೆ ಎಲ್ಲಿ ಸೇರ್ತಾ ಇದೆ? ಅದು ಎಕ್ಸ್ ಅಕ್ಷದ ಮೇಲೆ ಸೇರ್ತಕ್ಕಂಥದ್ದು 3ಕ್ಕೆ ಸೇರ್ತಾ ಇದೆ. ಈ ಕಡೆ ಬಂದರೆ ವಾಯ್ ಅಕ್ಷದ ಮೇಲೆ ಎಲ್ಲಿಗೆ ಸೇರ್ತಾ ಇದೆ ನೋಡಿ? 2ಕ್ಕೆ ಸೇರ್ತಾ ಇದೆ. ಹಾಗಾಗಿ ಪರಿಹಾರ ಏನು? ನಮಗೆ ನಕ್ಷೆಯಿಂದ ಕೊಟ್ಟಿರ್ತಕ್ಕಂಥ ಸಮೀಕರಣಗಳಿಗೆ ಪರಿಹಾರ ಎಕ್ಸ್ ಈಕ್ವಲ್ ಟು 3 ಮತ್ತು ವೈ ಈಕ್ವಲ್ ಟು 2 ಅಂತಕ್ಕಂಥದ್ದು ಕಂಡುಬರ್ತದೆ. ಎಕ್ಸ್ ಈಕ್ವಲ್ ಟು 3, ವೈ ಈಕ್ವಲ್ ಟು 2. ಇದು ಈ ಒಂದು ಸಮಸ್ಯೆಗೆ ಪರಿಹಾರ. ನೋಡಿರಿ, ಇನ್ನೊಂದು ಅನ್ವಯಿಕ ಸಮಸ್ಯೆ ನಮಗೆ ಯಾವುದು? ವರ್ಗ ಸಮೀಕರಣ ಅಧ್ಯಾಯದ ಮೇಲೆ ಪ್ರಶ್ನೆ ಸಂಖ್ಯೆ ಎಷ್ಟು ಅಂದರೆ 35. 35ನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡೋಣ. ಒಂದು ಎಕ್ಸ್ಪ್ರೆಸ್ ರೈಲು ಎ ಮತ್ತು ಬಿ ಎರಡು ಪಟ್ಟಣಗಳ ನಡುವಿನ ದೂರ 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿಕ್ಕೆ ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಆ ಎರಡೂ ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ನಮಗೆ ಗಮನಿಸಬೇಕು ಪರಿಹಾರ ಏನಂತ. ಎ ಮತ್ತು ಬಿ ಅಂತಕ್ಕಂಥ 2 ಪಟ್ಟಣಗಳಿದೆ. ಎ ಒಂದು ಪಟ್ಟಣ, ಬಿ ಇನ್ನೊಂದು ಪಟ್ಟಣ. ಈ ಎ ಮತ್ತು ಬಿಗಳ ನಡುವಿನ ದೂರ ಎಷ್ಟಿದೆ ಅಂತಂದ್ರೆ ನಮಗೆ 132 ಕಿಲೋಮೀಟರ್ ಇದೆ. 132 ಕಿಲೋಮೀಟರ್ ದೂರ ಇದೆ. ಹೌದಾ? ಟ್ರೈನ್ 2 ಅದಾವೆ. ಒಂದು ಎಕ್ಸ್ಪ್ರೆಸ್ ರೈಲ್ ಅದ, ಇನ್ನೊಂದು ಪ್ಯಾಸೆಂಜರ್ ರೈಲ್ ಅದ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಜಾಸ್ತಿ ಇದೆ. ಅಂದರೆ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಎಷ್ಟಾಗಿರಲಿ ಅಂದರೆ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ. ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ. ಆವಾಗ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಎಷ್ಟಾಗಬೇಕು? ನಮಗೆ 11 ಹೆಚ್ಚಾಗಬೇಕಲ್ಲ. ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಪರ್ ಅವರ್. ಇಷ್ಟು ಎಕ್ಸ್ ಪ್ಲಸ್ 11 ಕಿಲೋಮೀಟರ್, 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದಾರೆ. ಎಕ್ಸ್ ಪ್ಲಸ್ 11 ಆಗ್ಬೇಕಾ? ಸರಿ, ಈಗ ನೋಡ್ರಿ, ಪ್ಯಾಸೆಂಜರ್ ರೈಲು ಈಗ ಒಂದು ಸಂಬಂಧ ಏನು? ವೇಗ ಈಕ್ವಲ್ ಟು ಜವ ಈಸ್ ಈಕ್ವಲ್ ಟು ದೂರ ಬಾಗ್ಲೇ ಕಾಲ ಅಂತಕ್ಕಂಥದ್ದನ್ನು ಸ್ಮರಿಸ್ಕೊಡ್ರಿ. ಅಂದರೆ ಕಾಲ ಈಕ್ವಲ್ ಟು ಏನು? ದೂರ ಬಾಗ್ಲೇ ಜವ ಅನ್ನೋದನ್ನು ನಾವು ನೆನಪಿಸ್ಕೋಬೇಕು. ಸರಿನಾ? ಈಗ ಪ್ಯಾಸೆಂಜರ್ ರೈಲ್ ಅದಲ್ಲ, ಈ ಪ್ಯಾಸೆಂಜರ್ ರೈಲು ತೆಗೆದುಕೊಳ್ತಕ್ಕಂತಹ ಸಮಯ ಏನು? ಇದನ್ನು T1 ಅಂತ ತಗೊಳ್ಳೋಣ. T1 ಎಷ್ಟು ಸಮಯ ತೊಗೋಬೇಕಿದು? ದೂರವಾಗಲೇ ಜವ 132 ಕಿಲೋಮೀಟರ್ ದೂರ ಹೋಗ್ಬೇಕಾಗೈತಿ. ಯಾವ ವೇಗದಿಂದ ಹೊಂಟದ, ಯಾವ ಜವದಿಂದ ಹೊಂಟದ? ಸರಾಸರಿ ಜವ ಎಕ್ಸ್. ಹೌದಾ? ಗಂಟೆ, ಅವರ್ಸ್. ಆಮೇಲೆ ಎಕ್ಸ್ಪ್ರೆಸ್ ಐತಲ್ಲ, ಎಕ್ಸ್ಪ್ರೆಸ್ ರೈಲು ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು? T2 ಅನ್ರಿ. ದೂರ ಅಷ್ಟೇ ಐತಿ, 132 ಕಿಲೋಮೀಟರ್. ಆದರೆ ಅದರದ್ದು ಜವ ಹೆಚ್ಚೈತಿ. ಎಷ್ಟು? ಎಕ್ಸ್ ಪ್ಲಸ್ 11 ಐತಿ. ಗಂಟೆ ಒಳಗೆ ಬರ್ತದೆ. ಸರಿನಾ? ಈಗ ಕೊಟ್ಟಿರ್ತಕ್ಕಂಥದ್ದು ಏನಂದರೆ
ಎಕ್ಸ್ಪ್ರೆಸ್ ರೈಲ ಬೇಗ ಹೋಗ್ಬೇಕಲ್ಲ, ದತ್ತಾಂಶದಂತೆ 1 ಗಂಟೆ ಬೇಗ ಎಕ್ಸ್ಪ್ರೆಸ್ ರೈಲು ಹೋಗಿ ಮುಟ್ತದೆ, ಹೌದಿಲ್ಲ? ರೈಲಿಗೆ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯ ತೊಗೋತೈತೆ. ಯಾವುದು? ಎಕ್ಸ್ಪ್ರೆಸ್ ರೈಲು 1 ತಾಸು ಕಡಿಮೆ ತೊಗೋತದೆ, ಇದು 1 ತಾಸು ಹೆಚ್ಚು ತೊಗೋತೈತೆ. ಅಂದರೆ T1 ಮೈನಸ್ T2, T1 ಹೆಚ್ಚಿರ್ಬೇಕು, ಇದು ಟೈಮ್ ಹೆಚ್ಚಿರ್ಬೇಕು, ಹೌದಾ ಇಲ್ಲ? ಇದು ಕಮ್ಮಿ ಇರಬೇಕು. T1 ಮೈನಸ್ T2 = 1 ಅವರ್, 1 ಗಂಟೆ, ಈ ವ್ಯತ್ಯಾಸ. T1 ಅಂದರೆ ಎಷ್ಟು? 132 ಡಿವೈಡೆಡ್ ಬೈ ಎಕ್ಸ್. T2 ಅಂದರೆ ಎಷ್ಟು? 132 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11 = 1. ಇನ್ನು ವರೆ ಗುಣಾಕಾರ ಮಾಡಿರಿ, ಮತ್ತು ಸುಲಭೀಕರಣ ಮಾಡಿ ನೋಡಿರಿ. 132 ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 11 ಮೈನಸ್ 132x ಡಿವೈಡೆಡ್ ಬೈ ಪ್ಲಸ್ ತಗೋಬೇಕು ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 11 = ಎಷ್ಟಾಗತ್ತೆ? 1 ಆಗುತ್ತೆ. 132x, ಆಮೇಲೆ ಪ್ಲಸ್ 132 ಮತ್ತು 11 ಗುಣಿಸಿದ್ರೆ ನಿಮಗೆ ಬರ್ತಕ್ಕಂಥದ್ದು ಬೆಲೆ 1452 ಬರ್ತದೆ. ಗುಣಾಕಾರ ಮಾಡಿ ನೋಡಿರಿ, ಮೈನಸ್ 132x ಬರುತ್ತೆ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 11x. ಈ ಕಡೆ 1 ಇಡ್ರಿ. ಈಗ ಇವೆರಡು ಹೊಡೆದು ಹಾಕ್ರಿ. ಯಾವ್ಯಾವು? ಇವೆರಡು ಹೋಗ್ತಾವೆ. 1452 ಉಳಿತದೆ ಇಲ್ಲಿ, = ಎಷ್ಟಾಯ್ತು ನೋಡಿರಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಆಯಿತು. ಈಗ ಆದರ್ಶ ರೂಪದಾಗ ಬರೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಮೈನಸ್ 1452 = 0. ಸ್ವಲ್ಪ ಇದನ್ನು ಅಪೋರ್ತಿಸ್ಕೋಬೇಕು. 1452 ಅಪೋರ್ತನ ತಗೋಬೇಕು. ಏನು ಬರುತ್ತೆ ಅಂದ್ರೆ 44 ಮತ್ತು 33 ಬರ್ತದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 44x ಮೈನಸ್ 33x ಮೈನಸ್ 1452 = 0. 1452 ಅಪೋರ್ತನ ತಗೋರಿ. ಅದನ್ನು ಸ್ವಲ್ಪ ಹೊಂದಿಸ್ಕೊಂಡು ನೋಡಬೇಕು. ಈಗ ಎಕ್ಸ್ ಸಾಮಾನ್ಯ ತೆಗಿಬೇಕು. ಎಕ್ಸ್ ಪ್ಲಸ್ 44 ಅಲ್ಲ, 44 ಮೈನಸ್ 33 ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ 44 ಆಗುತ್ತೆ = 0. ಈಗ ಮತ್ತೆ ಎಕ್ಸ್ ಪ್ಲಸ್ 44 ಸಾಮಾನ್ಯ ತಗೋರಿ. ಎಕ್ಸ್ ಪ್ಲಸ್ 44 ನೀವು ಸಾಮಾನ್ಯ ತೊಗೊಂಡ್ರಿ ಅಂದರೆ ಎಕ್ಸ್ ಮೈನಸ್ 33 = 0 ಆಗ್ತದೆ. ಅಂದರೆ ಎಕ್ಸ್ ಪ್ಲಸ್ 44 = 0 ಅಥವಾ ಎಕ್ಸ್ ಮೈನಸ್ 33 = 0. ಅಂದರೆ ಎಕ್ಸ್ ಮೈನಸ್ 44 ಅಥವಾ ಎಕ್ಸ್ ಎಷ್ಟು ಬರುತ್ತೆ? 33 ಬರುತ್ತೆ. ಅಂದರೆ ಇದು ಋಣಾತ್ಮಕ ಬೆಲೆ ಬಿಡ್ರಿ, ಸರಾಸರಿ ಜವ ಅಲ್ಲ ಇದು. ಕೇಳಿರೋದೇ ನಮ್ಮ ಪ್ರಶ್ನೆ. ಹಾಗಿದ್ರೆ ಎರಡೂ ರೈಲುಗಳ ಸರಾಸರಿ ಜವ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆದ್ದರಿಂದ ತೀರ್ಮಾನಕ್ಕೆ ಬರ್ತಾ ಇದೆ ನೋಡ್ರಿ. ಕೊನೆಗೆ ಏನು ನಮ್ಮ ತೀರ್ಮಾನ ಅಂತಂದರೆ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಏನು ತೊಗೊಂಡಿದ್ರಿ? ಎಕ್ಸ್ ತೊಗೊಂಡಿದ್ರಿ. ಎಕ್ಸ್ ಬೆಲೆ ಎಷ್ಟು ಬಂತು? 33 ಬಂತು. 33 ಕಿಲೋಮೀಟರ್ ಪರ್ ಅವರ್. ಹಾಗೆಯೇ ಎಕ್ಸ್ಪ್ರೆಸ್ ರೈಲಿನ ಜವ ಇದಕ್ಕಿಂತ 11 ಕಿಲೋಮೀಟರ್ ಹೆಚ್ಚಿರಬೇಕು. 33ಕ್ಕೆ 11 ಕೂಡಿಸ್ರಿ, ಎಷ್ಟಾಗತ್ತೆ ನೋಡ್ರಿ? 44. 30 44 ಓಕೆ, 44 ಕಿಲೋಮೀಟರ್ ಪರ್ ಅವರ್. ಸೊ ಇದಿಷ್ಟು ನಮಗೆ ಪರಿಹಾರ ಆಗತ್ತೆ. ಇನ್ಮೇಲೆ ನೋಡ್ರಿ 35ನೇ ಪ್ರಶ್ನೆನೇ ಇನ್ನೊಂದು ಅಥವಾ ಪ್ರಶ್ನೆ ಬಂದಿದೆ. ಅದು 4 ಅಂಕಕ್ಕೆ ಬಂದಿದೆ. ಕೆಳಗಿನ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮೀಕರಣವನ್ನು ಕೊಟ್ಟಿದ್ದಾರೆ ನೋಡಿ. ಸಮೀಕರಣ ಏನಂತ ನೋಡಿ. 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಇದೆ, ಆಮೇಲೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 7 ಇದೆ, = 11 ಡಿವೈಡೆಡ್ ಬೈ 30. ಬಿಡಿಸ್ಬೇಕಾಗಿದೆ. ಇದು ವರ್ಗ ಸಮೀಕರಣವನ್ನು ಆಧರಿಸಿರ್ತಕ್ಕಂಥ ಸಮಸ್ಯೆ. ಆದರ್ಶ ರೂಪದಲ್ಲಿಲ್ಲ, ಆದರ್ಶ ರೂಪಕ್ಕೆ ಪರಿವರ್ತಿಸಿಕೊಂಡು ಬೆಲೆಯನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡೋದು. ನೋಡಲ್ಲ ಸಹ ತಗೊಳ್ರಿ. ಬೇರೆ ಇದಾವೆ ಎರಡು, ಏನು ಸಾಮಾನ್ಯ ಇಲ್ಲ. ಅಂದರೆ ಎಕ್ಸ್ ಪ್ಲಸ್ 4 ಎಕ್ಸ್ ಮೈನಸ್ 7 ಉಳ್ಳಬ್ಧ ಮಾಡ್ತಾರೆ. ಇದು ಇಲ್ಲಿ ಗುಣಾಕಾರ ಆಗುತ್ತೆ, ಎಕ್ಸ್ ಮೈನಸ್ 7. ಇದು ಈ ಕಡೆ ಗುಣಾಕಾರ ಆಗುತ್ತೆ. ಅಂದರೆ ಮೈನಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ 4 = 11 ಡಿವೈಡೆಡ್ ಬೈ 30. ಸುಲಭೀಕರಣ ಮಾಡ್ಕೊಳ್ಳೋಣ. ಎಕ್ಸ್ ಮೈನಸ್ 7 ಹಾಗೆ ಇಡೋಣ. ಮೈನಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 4 ಬಾಗ್ಲೆ ಎಕ್ಸ್ ಇಂಟು ಎಕ್ಸ್ ಗುಣಾಕಾರ ಮಾಡಿರಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಮೈನಸ್ 7 7x ಪ್ಲಸ್ 4x
ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 ಒಳ್ಳೆ 28 ದ್ವಿಪದೋಕ್ತಿಗಳು ಗುಣಲಬ್ಧ 8ನಂತೆ ಓದಿದಿರಿ ಈಕ್ವಲ್ ಟು 11/30 11/30 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು -7 -4 -11 ಡಿವೈಡೆಡ್ ಬೈ ನೋಡಿರಿ ಎಕ್ಸ್ ಸ್ಕ್ವೇರ್ ಆಗೇ ಇರಲಿ -7 + 4 -3x -28 ಈಕ್ವಲ್ ಟು 11/30 ಇನ್ನೂವರೆಗೂ ಗುಣಾಕಾರ ಮಾಡೋಣ -11 × 30 ನೇರವಾಗಿ ಹೊಡೆದು ಹಾಕಲ್ಲ ಮತ್ತು ಗುಣಾಕಾರ ಮಾಡಿ ಕ್ಯಾನ್ಸಲ್ ಮಾಡೋದೇನು ಈ 11 ನೇರವಾಗಿ ತೆಗಿಬೋದು ನೋಡಿ ಈ 11 ಹೊಡೆದು ಹಾಕ್ರಿ ಈ 30 ಈ ಕಡೆ ತೊಂಬರ್ರಿ -30 ಬರುತ್ತೆ ಇದು x² -3x -28 ಬರುತ್ತೆ ಈ -30 ಆ ಕಡೆ ತಂದರೆ x² ಆಗೇ ಇರಲಿ -30x -28 + 30 = ಏನಾಯಿತು 0 ಆಯಿತು ಈಗೇನು ಇವೆರಡರ ಸುಲಭೀಕರಣ ಅಷ್ಟಲ್ಲ x² -30x ಹಂಗೆ ಹೆಂಗಿದ್ದಂಗೆ ಉಳಿತದ x² -30x ಆಗೇ ಇರಲಿ 30 -28 ಅಂದರೆ ಎಷ್ಟು ಬರುತ್ತೆ ನಿಮಗೆ +2 ಬರುತ್ತೆ = 0 ಇನ್ನು ಇದನ್ನು ಬಿಡಿಸ್ಬೇಕು ಏನು ತೊಗೊಳ್ತೀರಿ x² -30x ಕರೆಕ್ಟ್ ಐತಲ್ಲ ಇಲ್ಲ ಸಮೀಕರಣ x² -3x + 2 ಬರಬೇಕಾಗಿತ್ತಲ್ಲ ಎಲ್ಲಿ 3x ಬರಬೇಕಾಗಿತ್ತು ಸಾರಿ 30x ಆಗಿ ಬರ್ದನ x² -3x ಐತಲ್ಲ 3x x² -3x + 2 ಸರಿ ಇನ್ನು 2 ಡ್ರಾಪ್ ಹೊಡ್ತಾನ ಹೆಂಗೆ ಹೊಂದಿಸ್ಕೊಳ್ಳೋಣ ಇದನ್ನ ಭಾಳ ಸುಲಭ ಇದೆ ನೋಡಿ x² -2x -x ಎರಡು ಸೇರಿಸಿದ್ರೆ -3x ಆಯ್ತು ಗುಣಾಕಾರ ಮಾಡಿದ್ರೆ ಮೊದಲನೇ ಮತ್ತು ಕೊನೆಯ ಪದಗಳ ಗುಣಲಬ್ಧ 2x² ಸರಿ ಹೋಯ್ತು ಅಪವರ್ತನ ವಿಧಾನ ಅನುಸರಿಸ್ತಾ ಇದ್ದೀನಿ +2 = 0 ಇನ್ನು x × x -2 ಈ ಗುಂಪಿನಲ್ಲಿ x ಅನ್ನು ಸಾಮಾನ್ಯ ತೆಗೆಯಲಾಗಿದೆ ಇನ್ನು ಮೈನಸ್ ಏನೂ ಸಾಮಾನ್ಯ ಇಲ್ಲಪ್ಪ ಅಂದ್ರೆ ಒಂದಿರುತ್ತೆ 1 ತೆಗಿರಿ x -2 ಆಗುತ್ತೆ = 0 ಆಯಿತು ಇಲ್ಲೂ x -2 ಇದೆ ಇಲ್ಲೂ x -2 ಇದೆ ಇದನ್ನ ಹೊರಗೆ ತೊಗೊಂಡ್ಬರ್ರಿ x -2 ಅನ್ನು ಸಾಮಾನ್ಯ ತಂದುಬಿಟ್ರೆ ಉಳಿಯುತ್ತೆ ಎಷ್ಟು ನಿಮಗೆ x -1 ಉಳಿಯುತ್ತಾ = 0 ಆಯಿತು ಅಂದರೆ x -2 = 0 ಅಥವಾ x -1 = 0 ಅಂದರೆ x = 2 ಅಥವಾ x = 1 ಬರುತ್ತೆ ಸೊ ಇದಿಷ್ಟು ನಮಗೆ ಪ್ರಶ್ನೆಗೆ ಪರಿಹಾರ ಆಯಿತು ನೋಡ್ರಿ ಇನ್ಮೇಲೆ 36ನೇ ಪ್ರಶ್ನೆ ಹೋಗೋಣ ಅನ್ವಯಿಕ ಪ್ರಶ್ನೆ ತ್ರಿಕೋನಮಿತಿ ಮೇಲೆ ನೆಲದ ಮೇಲೆ 10 ಅಡಿ ಎತ್ತರವಿರುವ ಒಂದು ಸಿಲಿಂಡರ್ ಆಕೃತಿಯ ಕಟ್ಟಡದ ಮೇಲೆ ಶಂಕುವಿನ ಆಕೃತಿಯ ಗೋಪುರವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿದೆ ಅದೇ ನೆಲದ ಮೇಲಿನ ಒಂದು ಬಿಂದು P ನಿಂದ ಸಿಲಿಂಡರ್ನ ಮೇಲ್ಭಾಗದ ಅಂಚಿಗೆ ಉಂಟಾದ ಉನ್ನತ ಕೋನ 30 ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಗೋಪುರದ ಶೃಂಗಕ್ಕೆ ಉಂಟಾದ ಉನ್ನತ ಕೋನ 45 ಡಿಗ್ರಿ ಇದೆ ಸಿಲಿಂಡರಿನ ವೃತ್ತಪಾದದ ಹೊರವ್ಯಾಸವು 9.4 ಅಡಿ ಅಂದರೆ ಫೀಟ್ ಇದ್ದರೆ ಶಂಕುವಿನ ಆಕೃತಿಯ ಗೋಪುರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ √3 ಅಂದರೆ 1.73 ಅಂತ ತೊಗೊಳ್ಳಿಕ್ಕೆ ಹೇಳಿದ್ದಾರೆ √3 = 1.73 ಡಯಾಗ್ರಾಮ್ ಕೊಟ್ಟಿದ್ದಾರೆ ನಮಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಅನ್ವಯಿಕ ಪ್ರಶ್ನೆ ಇದೆ ನೋಡಿರಿ ನಾವೇನು ಮಾಡ್ಕೋಬೋದು ಅನ್ನೋದನ್ನು ಮೊದಲು ಗಮನಿಸ್ತೀವಿ ನಮಗೇನು ಬೇಕಾಗಿದೆ ಗೋಪುರದ ಎತ್ತರ ಈ ಶಂಕುವಿನ ಆಕೃತಿಯ ಗೋಪುರದ ಎತ್ತರವನ್ನು ಕಂಡುಹಿಡಿಬೇಕಂದ್ರೆ ಈ ಉದ್ದವನ್ನು ಕಂಡುಹಿಡಿಬೇಕು ನಮಗೆ ಕಂಡುಹಿಡಿಬೇಕಂದ್ರೆ BE ಬೇಕಾಗ್ತದೆ ಸರಿ ಏನೇನು ಲೆಕ್ಕಾಚಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸ್ವಲ್ಪ ನೋಡಿ ಇದು 10 ಫೀಟ್ ಇದೆ ಅಂದರೆ ಇದು ಕೂಡ ನಮ್ಗೆ 10 ಫೀಟ್ ಆಗತ್ತೆ ಸರಿ ಮತ್ತೇನು ದತ್ತಾಂಶಗಳಿದೆ ಇದು ತ್ರಿಜ್ಯ ಇದೆ ಅಲ್ಲ BD ಒಂದು ತಕ್ಕೋಬೇಕು ನಾವು BD ಎಷ್ಟಾಗ್ತದೆ ನೋಡಿ BD = ಈ BD ಉದ್ದ ಟೋಟಲ್ 9.4 ಇದೆ ಅದರ ಅರ್ಧ ಅಲ್ಲ 9.4 ಡಿವೈಡೆಡ್ ಬೈ 2 ವ್ಯಾಸದ ಅರ್ಧದಷ್ಟು ಅಂದರೆ 2 4 8 2 14 4.7 ಫೀಟ್ ಆಗುತ್ತೆ BD ಆಮೇಲೆ ಓಕೆ ಈ ಮೊದಲಿಗೆ ನಾವೇನು ಮಾಡೋಣ ಇದನ್ನೊಂದು ಬಿಂದು ಗುರುತಿಸ್ಕೊತೀನಿ ಅಂತಂದರೆ ಇದು P ಅದ PD ಅನ್ನು ತೆಗಿಬೋದು ನಾವು ತ್ರಿಭುಜ PDC ನಲ್ಲಿ tan 30 ಡಿಗ್ರಿ ಹಾಕ್ರಿ tan 30 ಡಿಗ್ರಿ ಇದನ್ನು ವ್ಯಾಖ್ಯಾನಿಸಿದರೆ ಅಭಿಮುಖ ಬಾಹು DC ಡಿವೈಡೆಡ್ ಬೈ PD ಓಕೆ PD ತಗೋಬೋದಲ್ಲ tan 30 1/√3 DC ಎಷ್ಟಿದೆ 10 ಇದೆ 10 ಹಾಕ್ರಿ PD ಗೊತ್ತಿಲ್ಲ PD ಹಂಗೆ ಹೇಳಿ ಹೊರೆ ಗುಣಾಕಾರ ಮಾಡ್ರೆ PD = ಎಷ್ಟು ಬರ್ತದೆ ನಿಮಗೆ 10√3 ಬಂತು ಫೀಟ್ PD ಉದ್ದ ಎಷ್ಟು ಬಂತು
10√3 ಮೀಟರ್ ಅಂತಕ್ಕಂಥದ್ದನ್ನು ಗೊತ್ತು ಮಾಡ್ಕೊಂಡು, ಇನ್ನು ಎರಡನೇ ತ್ರಿಭುಜದಲ್ಲ, ತ್ರಿಭುಜ ಎ ಬಿ ಪಿನಲ್ಲಿ ನಾವೇನು ಮಾಡೋಣ, tan 45 ಡಿಗ್ರಿಯನ್ನು ವ್ಯಾಖ್ಯಾನಿಸ್ಕೊಳ್ಳೋಣ. tan 45 ಡಿಗ್ರಿ ನೋಡ್ರಿ, tan 45 ಡಿಗ್ರಿ ತಗೊಂಡು ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು, ಎ ಬಿ ಆಗುತ್ತೆ. ಒಂದನ್ನು ಎ ಬಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದರೆ ಯಾವುದಾಗ್ತದೆ, ಬಿ ಪಿ ಆಗ್ತದೆ. ಬಿ ಪಿಯನ್ನು ತಗೋಬೇಕು. tan 45 ಬೆಲೆ ಒಂದು ಹಾಕ್ರಿ. ಇನ್ನು ಎ ಬಿ ನೋಡಿರಿ, ಎದಿಂದ ಬಿದವರೆಗೆ, ಎನಿಂದ ಬಿದವರೆಗೆ tan 45 ಡಿಗ್ರಿ. ಎ ಬಿ ಗೊತ್ತಿಲ್ಲ ನಮಗೆ, ಅದನ್ನು ಹಾಗೆ ಇಟ್ಕೊಂಡ್ಬಿಡ್ರಿ. ಬಿ ಪಿದ ಉದ್ದ, ಬಿ ಪಿಯ ಉದ್ದವನ್ನು ತಗೊಳ್ರಿ. ಎ ಬಿ ಡಿವೈಡೆಡ್ ಬೈ ಬಿ ಪಿಯನ್ನು ಬರೀಬೇಕು. ಇನ್ನು ಮುಂದಿನ ಹಂತದಲ್ಲಿ ಏನು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ ನೋಡ್ರಿ, ಎ ಬಿ ಎದಿಂದ ಬಿದವರೆಗೆ ಅಂದರೆ ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ, ಎ ಇ ಪ್ಲಸ್ ಬಿ ಬರೀರಿ. ಆಮೇಲೆ ಬಿ ಪಿ ಅಂದ್ರೆ ಬಿದಿಂದ ಪಿದವರೆಗೆ ಅಂದರೆ ಬಿ ಡಿ ಪ್ಲಸ್ ಡಿ ಪಿ ಬರೀಬೋದು, ಬಿ ಡಿ ಪ್ಲಸ್ ಡಿ ಪಿ ಅಂತ ಬರೀರಿ. ಇನ್ನು ಒಂದು ಈ ಕಡೆ ಹಂಗೆ ಇರಲಿ, ಎ ಇ ಬೆಲೆ ಗೊತ್ತದ ನಿಮ್ಗೆ, ಸ್ಟ್ಯಾಂಡರ್ಡ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕಾಗೈತೆ, ಹೌದಾ ಇಲ್ಲ? ಗೋಪುರದ ಎತ್ತರವನ್ನು ಕಂಡುಹಿಡಿಬೇಕಾಗೈತೆ, ಏನ ಕಂಡುಹಿಡಿಬೇಕಾಗೈತೆ, ಹಂಗೆ ಇಟ್ಕೊಳ್ರಿ. ಬಿದು ಉದ್ದ, ಬಿದಿಂದ ಈ ತನ 10 ಫೀಟ್ ಇದೆ, 10 ಹಾಕ್ರಿ. ಬಿ ಡಿ ಕಂಡುಹಿಡ್ಕೊಂಡಿರಿ ನೋಡ್ರಿ, 4.7 ಇದೆ, 4.7 ಹಾಕ್ರಿ. ಪ್ಲಸ್ ಡಿ ಪಿ ಗೊತ್ತಿಲ್ಲ, ಮ್ಯಾಲೆಲ್ಲ ಬಂತಲ್ಲ ಅದು, ಹಾಂ ಇಲ್ಲ ಐತೆ ನೋಡಿರಿ, ಡಿ ಪಿ 10√3 ಈಗವರೆ ಗುಣಾಕಾರ ಮಾಡ್ಕೊಳ್ಳಿ. 4.7 ಪ್ಲಸ್ 10√3 ಈಕ್ವಲ್ ಟು ಎ ಇ ಪ್ಲಸ್ 10. 4.7 ಪ್ಲಸ್ 10 ಇಂಟು 1.73 √3 ಅಂದರೆ 1.73 ಬಳಸ್ಲಿಕ್ಕೆ ಹೇಳಿದ್ದಾರೆ. ಈಕ್ವಲ್ ಟು ಎ ಇ ಪ್ಲಸ್ 10. ಸರಿ, 4.7 ಹಾಗೆ ಇಡೋಣ, 10ರಿಂದ ಗುಣಾಕಾರ ಮಾಡಿದರೆ 17.3 ಆಯಿತು. ಈಕ್ವಲ್ ಟು ಎ ಇ ಪ್ಲಸ್ 10 ಆಗುತ್ತೆ. ಇದೆಷ್ಟು 17.3 ಇದೆ, ಅದಕ್ಕೆ 4.7 ಕೂಡಿಸಿ. 7 3 10, 7 8 9 10 11 12 22 ಆಯ್ತು ನೋಡ್ರಿ. 22 ಆ 10 ಈ ಕಡೆ ತೊಗೊಂಬರ್ರಿ, -10 ಈಕ್ವಲ್ ಟು ಎ ಇ. ಅಂದರೆ ಎ ಇನ ಉದ್ದ ಎಷ್ಟು, 22 10 ಹೋದ್ರೆ 12 ಫೀಟ್. ಫೈನಲ್ ಆನ್ಸರ್ ನಮಗೆ 12 ಫೀಟ್ ಬರುತ್ತೆ. ನೋಡಿರಿ, ಇನ್ಮೇಲೆ 37ನೇ ಪ್ರಶ್ನೆ ಏನು ಬಂದಿದೆ ಅಂತಂದರೆ ರಚನೆ ಮೇಲೆ ಬಂದಿದೆ. ಎ ಬಿ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಸಿ ಈಕ್ವಲ್ ಟು 7 ಸೆಂಟಿಮೀಟರ್ ಮತ್ತು ಎ ಸಿ ಈಕ್ವಲ್ ಟು 6 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜ ಎ ಬಿ ಸಿ ಅನುರೂಪ ಬಾಹುಗಳ 3/4 ಇರುವಂತೆ ರಚನೆ ಮಾಡಬೇಕಾಗಿದೆ. ಬಹಳ ಸುಲಭವಾಗಿರ್ತಕ್ಕಂಥ ರಚನೆ ಇದೆ. ಸರಿ, ಮಾಡ್ತಾ ಸಾಗೋಣ. ಕೈವಾರ ತೊಗೊಳ್ಳಿ, ಪೆನ್ಸಿಲ್ ತೊಗೊಳ್ರಿ, ಸ್ಕೇಲ್ ತೊಗೊಳ್ರಿ. ಕಚ್ಚಾ ಆಕೃತಿ ನಾವು ತ್ರಿಭುಜದ್ದು ಹಾಕ್ಕೊಳ್ಳೋಣ. ಸ್ವಲ್ಪ ಎ ಬಿ ಸಿ ತ್ರಿಭುಜ ಮೊದಲು ರಚನೆ ಮಾಡ್ಕೋಬೇಕು. ಎ ಬಿ ಸಿ ತ್ರಿಭುಜದ ಅಳತೆಗಳು ಎಷ್ಟು ಕೊಟ್ಟದ ನೋಡ್ರಿ. ಎ ಬಿ ಸಿ, ಎ ಬಿ ಎಷ್ಟದ 5 ಸೆಂಟಿಮೀಟರ್, ನೋಡಿ ಅಳತೆಗಳು ಈ ರೀತಿಯಾಗಿದೆ. ಬಿ ಸಿ 7 ಸೆಂಟಿಮೀಟರ್ ಇದೆ, ಆಮೇಲೆ ಎ ಬಿ 5 ಸೆಂಟಿಮೀಟರ್, ಆಮೇಲೆ ಎ ಸಿ ಎಷ್ಟಿದೆ ನಮಗೆ 6 ಸೆಂಟಿಮೀಟರ್ ಇದೆ. ಮೊಟ್ಟ ಮೊದಲಿಗೆ ಈ ತ್ರಿಭುಜವನ್ನು ರಚನೆ ಮಾಡ್ಕೋಬೇಕು ಈ ಒಂದು ಅಳತೆಯೊಂದಿಗೆ. ಪಾದರೇಖೆ ಬಿ ಸಿ ನಾವು ಎಷ್ಟು ತೊಗೊಳ್ಳೋಣ, 7 ಸೆಂಟಿಮೀಟರ್ ತೊಗೊಳ್ಳೋಣ. ಮೊದಲನೇ ಕೆಲಸ, ಪಾದರೇಖೆ ಬಿ ಸಿ 7 ಸೆಂಟಿಮೀಟರ್ ಹೇಳಿರಿ. ಓಕೆ, ಪಾದರೇಖೆ ಬಿ ಸಿ 7 ಸೆಂಟಿಮೀಟರ್ ಎಳೆದಿದ್ದೀನಿ. ಇದು ಎಷ್ಟು ಸೆಂಟಿಮೀಟರ್ ಇದೆ, 7 ಸೆಂಟಿಮೀಟರ್ ಇದೆ. ಇನ್ನು ಕೈವಾರ ತಗೊಂಡು ಒಂದು ಕಡೆ 5, ಇನ್ನೊಂದು ಕಡೆ 6, 5 ಸೆಂಟಿಮೀಟರ್. 1 2 3 4 5 ಸೆಂಟಿಮೀಟರ್ ತ್ರಿಜ್ಯ ತೊಗೊಳ್ರಿ. 5 ಸೆಂಟಿಮೀಟರ್ ತ್ರಿಜ್ಯ ತೊಗೊಂಡು ಎಲ್ಲಿಟ್ಟು ನೀವು ಕಟ್ ಮಾಡಬೇಕು ಇದನ್ನಂತಂದರೆ ಬಿ ಶೃಂಗದಲ್ಲಿಟ್ಟು ಕಟ್ ಮಾಡಿರಿ ಈ ರೀತಿಯಾಗಿ. ಆಮೇಲೆ ಕೈವಾರದಿಂದ 6 ಸೆಂಟಿಮೀಟರ್ ತೊಗೊಳ್ರಿ. ನೆಕ್ಸ್ಟ್
ಕೈವಾರದಿಂದ 6 ಸೆಂಟಿಮೀಟರ್ ಅಳ್ಕೊಂಡಿದ್ದೀನಿ. ಸಿನಲ್ಲಿಟ್ಟು ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಕಟ್ ಮಾಡ್ತಾ ಇದ್ದೀನಿ. ಸರಿ, ಇವಾಗ ತ್ರಿಭುಜವನ್ನು ಪೂರ್ಣ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಎ ಅಂತ ತಗೊಳ್ಳೋಣ. ನಮಗೆ ಎ ಬಿ ಸಿ ತ್ರಿಭುಜ ರಚನೆ ಆಯ್ತು. ಇವಾಗ ಇನ್ನೇನು ಮಾಡಬೇಕು ಅಂತ ನಿಮಗೆ ಗೊತ್ತು. ಬಿ ಶೃಂಗದಲ್ಲಿ ಲಘುಕೋನ ಆಗುವ ಹಾಗೆ ಈ ರೀತಿಯಾಗಿ ಒಂದು ರೇಖಾಖಂಡವನ್ನು BX ರೇಖಾಖಂಡವನ್ನು ಎಳೆದುಕೊಡ್ರಿ. ಇನ್ಮೇಲೆ ಅನುಪಾತ ಎಷ್ಟಿದೆ? ಅನುಪಾತಾಂಕ 3/4 ಇದೆ. 3/4 ಅದು ಅಂಶ ಇರಲಿ ಛೇದ ಇರಲಿ ನೋಡಬೇಕು. ಯಾವ್ದು ಹೆಚ್ಚೈತೆ ನೋಡಬೇಕು. ಛೇದದೊಳಗೆ 4 ಹೆಚ್ಚೈತಿ. ಹಾಗಾಗಿ BX ಮೇಲೆ 4 ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡಬೇಕು. ಇನ್ನು ಛೇದದಾಗಿಂದ ಹೆಚ್ಚಿತ್ತು, ಅಂಶದಾಗಿಂದ ಕಡಿಮೆ ಇತ್ತು ಅಂತಂದ್ರೆ ಚಿಕ್ಕದಾಗ್ತದ ಸಮರೂಪಿ ತ್ರಿಭುಜ ಅನ್ನೋದು ನಾವು ಗೊತ್ತು ಮಾಡ್ಕೋಬೇಕು. ಅವಾಗ ಬಾಹುಗಳನ್ನು ವೃದ್ಧಿಸ್ಕೊಳ್ತಕ್ಕಂಥ ಪ್ರಮೇಯ ಬರೋದಿಲ್ಲ. ಎಷ್ಟು ಸಮನಾದ ಭಾಗಗಳನ್ನು? 4 ಸಮನಾದ ಭಾಗಗಳನ್ನು ಮಾಡಬೇಕು. ನೋಡ್ರಿ, ಇದು 1ನೇ ಭಾಗ, ಇದು ನಮಗೆ 2ನೇ ಭಾಗ, ಇದು 3ನೇ ಭಾಗ, ಆಮೇಲೆ ಇದು ನಮ್ಮ ಕೊನೆಗೆ 4ನೇ ಭಾಗ. ಈ 4ನೇ ಭಾಗವನ್ನು B1, ಇದು B1 ಅಂತ ತಗೊಳ್ಳೋಣ. ಇದನ್ನು B2 ಅಂತ ತಗೊಳ್ಳೋಣ. ಇದನ್ನು B3 ಅಂತ ತಗೊಳ್ಳೋಣ. ಆಮೇಲೆ ಇದನ್ನು B4 ಅಂತ ತಗೊಳ್ಳೋಣ. ಈ B4ಅನ್ನು ಸಿಗೆ ಸೇರಿಸೋಣ. B4ಅನ್ನು ಸಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಇನ್ನು ಮೇಲೆ 3/4 ಇದೆ. ಅಂಶದಲ್ಲಿ ಬೆಲೆ ನೋಡಿರಿ. 3ನೇ ಭಾಗ ನಾವೆಲ್ಲಿ ಬರಬೇಕು? B1, B2, B3 3ನೇ ಭಾಗ ಬರಬೇಕು. ಈ B3ಗೆ B4 ಸಮಾಂತರ ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. B4ನಲ್ಲಿ ಉಂಟಾಗಿರುವಷ್ಟೇ ಕೋನವನ್ನು ನಾನು B3ನಲ್ಲಿ ರಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ಕ್ರಮವನ್ನು ಅನುಸರಿಸಿ ನೋಡಿ. ಇಲ್ಲಿ ಉಂಟಾಗಿರುವಷ್ಟೇ ಕೋನವನ್ನು ಅಳೆದುಕೋಬೇಕು ಸರಿಯಾಗಿ. ಅಳತೆ ಭಾಳ ನಿಖರವಾಗಿರಬೇಕು. ಸರಿ, ಇದಿಷ್ಟು ನಾನು ಕೋನವನ್ನು ಅಳೆದುಕೊಂಡಿದ್ದೀನಿ. ಈ ಛೇದನ ಬಿಂದುವಿನಲ್ಲಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ರಿ, B3 ಮುಖಾಂತರ ಸಮಾಂತರ ರೇಖೆ ಯಾವುದಕ್ಕೆ? B4Cಗೆ ಸಮಾಂತರವಾಗಿರ್ತಕ್ಕಂಥ ರೇಖೆ ನಮಗೆ ಸಿಗ್ತಾ ಇದೆ. ಇನ್ನು ಮೇಲೆ ಈ ಬಿಂದುವಿನಿಂದ ಸಿ ಇದ್ದದ್ದು ಈ ಕಡೆ ಶಿಫ್ಟ್ ಆಯ್ತು. ಇವಾಗ ಸಿ ಡ್ಯಾಶ್ನಿಂದ ACಗೆ ಸಮಾಂತರವಾಗಿರ್ತಕ್ಕಂಥ ರೇಖೆಯನ್ನು ಎಳಿಬೇಕು. ಇಲ್ಲೇ ಮಾಡಿರ್ತಕ್ಕಂಥ ಕೆಲಸವನ್ನು ಮತ್ತೆ ಪುನರಾವರ್ತನೆ ಮಾಡಿ ನಾವು ಮಾಡೋದಿದೆ. ನೋಡಿ, ಒಂದು ಕಂಸವನ್ನು ಎಳ್ಕೊಂಡಿದ್ದೀನಿ. ಅಷ್ಟೇ ಕಂಸವನ್ನು ಈ ಛೇದನ ಬಿಂದುವಿನಲ್ಲಿ ಇಟ್ಟು ಎಳಿತಾ ಇದ್ದೀನಿ. ಆಮೇಲೆ ಈ ಕೋನವನ್ನು ಅಳ್ಕೊಳ್ತಾ ಇದ್ದೀನಿ. ನೋಡಿ, ಈ ಕೋನವನ್ನು ಅಳಿತಾ ಇದ್ದೀನಿ. ಎಲ್ಲಿಟ್ಟಿದ್ದೀನಿ ಅನ್ನೋದನ್ನು ಗಮನಿಸಿ. ಇಷ್ಟು ಕೋನವನ್ನು ಅಳ್ಕೊಂಡಾದ್ಮೇಲೆ, ಈ ಕೋನವನ್ನು ಅಳೆದುಕೊಂಡಾದ್ಮೇಲೆ ಇದನ್ನು ಕತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ಮೇಲೆ ಸಿ ಡ್ಯಾಶ್ ಶೃಂಗದಿಂದ ಈ ಛೇದನ ಬಿಂದುವಿನ ಮುಖಾಂತರ ಒಂದು ರೇಖೆಯನ್ನು ಎಳೆದ್ಬಿಟ್ರೆ ನಮಗೆ ತ್ರಿಭುಜ ಸಿಕ್ತು. ಎ ಇದ್ದದ್ದು ಈ ಕಡೆ ಶಿಫ್ಟ್ ಆಯಿತು. ಇದು A ಡ್ಯಾಶ್ ಅಂತ ಕೊಡ್ರಿ. A ಡ್ಯಾಶ್ B C ಡ್ಯಾಶ್, A ಡ್ಯಾಶ್ B C ಡ್ಯಾಶ್ ಇದ್ದದ್ದು ತ್ರಿಭುಜ ABCಗೆ ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜ ಆಗ್ತದೆ. ಸೊ ಇದಿಷ್ಟು ನಮಗೆ 37ನೇ ಒಂದು ಪ್ರಶ್ನೆಗೆ ಪರಿಹಾರ. ಕೊನೆಯದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಮೇಯ ಬಂದಿದೆ. 38ನೇ ಪ್ರಶ್ನೆ ಏನು ಅಂತಂದರೆ, ಪೈಥಾಗೋರಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. ಅಂದರೆ ಅದರ ಹೇಳಿಕೆ ಮತ್ತು ಸಾಧನೆ ಎಲ್ಲವನ್ನೂ ಕೂಡ ನಾವು ಬರಿಬೇಕಾಗತ್ತೆ. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ದಿವಸ ನಾನು ತ್ರಿಭುಜಗಳು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಮೇಯವನ್ನು ಚರ್ಚಿಸ್ತಾ ಇದ್ದೇನೆ. ಅದು ಯಾವುದು ಅಂತಂದರೆ ಪೈಥಾಗೋರಸ್ನ ಪ್ರಮೇಯ. ಇದು ನಿಮಗೆ 4 ಅಂಕಗಳಿಗೆ ಅಥವಾ 5 ಅಂಕಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರೋದು ಬಹಳಷ್ಟು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಪ್ರಮೇಯವನ್ನು ಚೆನ್ನಾಗಿ ಅರ್ಥೈಸ್ಕೊಂಡು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ತಾವೆಲ್ಲರೂ ಮಾಡಿ. ನೋಡಿ, ಈ ಪೈಥಾಗೋರಸ್ನ ಪ್ರಮೇಯ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ ಆಗಿದೆ ಅಂದರೆ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ ಆಗಿದೆ.
ಸೊ ಇದು ಒಂದು ಲಂಬಕೋನ ತ್ರಿಭುಜ, ಇದನ್ನು ನಾನು ABC ಅಂತ ಹೆಸರಿಸಿಕೊಂಡಿದ್ದೀನಿ. ಈ ABC ಲಂಬಕೋನ ತ್ರಿಭುಜದಲ್ಲಿ ಪೈಥಾಗೋರಸ್ನ ಪ್ರಮೇಯದ ಅನ್ವಯ ಇದರ ನಿರೂಪಣೆ ಏನು ಅಂದರೆ, ವಿಕರ್ಣದ ಮೇಲಿನ ವರ್ಗವು, ವಿಕರ್ಣ ಅಂದರೆ ಯಾವುದು? ಲಂಬಕೋನಕ್ಕೆ ಅಭಿಮುಖವಾಗಿರತಕ್ಕಂಥ ಬಾಹುಗೆ ವಿಕರ್ಣ ಅಂತ ಕರಿತೀವಿ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಈ ಒಂದು ಪ್ರಮೇಯದ ಹೇಳಿಕೆ ಅಥವಾ ನಿರೂಪಣೆ. ಅದನ್ನೇ ನಾವು ದತ್ತಾಂಶದಲ್ಲೇ ಬರಿತೀವಿ. ಏನು ಅಂತಂದರೆ ನೋಡಿ, ತ್ರಿಭುಜ ABCದಲ್ಲಿ ಇಲ್ಲಿ ಹೇಳಿಕೆಯಲ್ಲಿ ಬಂದಿರತಕ್ಕಂಥ ಎರಡು ಮಾಹಿತಿ ದತ್ತ ಮತ್ತು ಸಾಧನೆಯಲ್ಲಿ ಬರುತ್ತಾ. ದತ್ತಾಂಶ ಏನು ನೋಡಿ, ತ್ರಿಭುಜ ABCನಲ್ಲಿ ಕೋನ B ಏನಾಗಿದೆ ಅಂದರೆ ನಮಗೆ ಲಂಬಕೋನ ಆಗಿದೆ. ಅಂದರೆ ಇದು ಒಟ್ಟಾರೆ ತ್ರಿಭುಜ ABC ಅನ್ನೋದು ಏನಪ್ಪ ಅಂತಂದರೆ ಒಂದು ಲಂಬಕೋನ ತ್ರಿಭುಜ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಸಾಧನೀಯ ಏನು ನೋಡಿ, ಯಾವುದು ವಿಕರ್ಣ? ಇಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ವಿಕರ್ಣ. ವಿಕರ್ಣದ ಮೇಲಿನ ವರ್ಗ ಅಂದರೆ ಏನು? AC². ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂದರೆ AB² ಪ್ಲಸ್ BC² ಸಮ ಆಗಿರಬೇಕು. AB² ಪ್ಲಸ್ ಏನು ಬರೆಯೋಣ? BC² ಅಂತ ಬರೆಯೋಣ. ಇದನ್ನು ಸಾಧಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ರಚನೆಯನ್ನು ಮಾಡ್ಕೊಳ್ತೀನಿ. ಏನು ಅನ್ನೋದನ್ನು ಸ್ವಲ್ಪ ನೋಡಿ. ಈಗ ನಾನು ಈ B ಶೃಂಗ ಇದೆಯಲ್ಲ, B ಶೃಂಗದಿಂದ ACಗೆ ಒಂದು ಲಂಬದ ರಚನೆಯನ್ನು ಮಾಡ್ಕೊಳ್ತೀನಿ. B ಶೃಂಗದಿಂದ ಇಲ್ಲಿ ಲಂಬ ರಚನೆ ಮಾಡ್ಕೊಳ್ಳೋಣ. ಯಾವುದಕ್ಕೆ ಲಂಬ ಆಗಬೇಕದು ನೋಡಿ, ACಗೆ ಲಂಬ ಆಗಬೇಕು. ಹಾಗಾಗಿ ನಾವು ಆ ರೀತಿಯಲ್ಲಿ BDಯನ್ನು ರಚಿಸ್ಕೋಬೇಕು. BD ಯಾವುದಕ್ಕೆ ಲಂಬ? AC. BD ಲಂಬ AC ರಚಿಸಿ. ಸೊ ಇಷ್ಟನ್ನು ರಚಿಸ್ಕೋಬೇಕು. ಇದಾದ ನಂತರ ನಿಮಗೆ ಇಲ್ಲಿ 3 ಲಂಬಕೋನ ತ್ರಿಭುಜಗಳು ಸಿಗ್ತವೆ. ಒಂದು ABD, ಇನ್ನೊಂದು BDC ಮತ್ತು ABC. 3 ಲಂಬಕೋನ ತ್ರಿಭುಜಗಳು ಸಿಗ್ತವೆ. ಇದನ್ನು ಸಾಧಿಸೋದಕ್ಕೋಸ್ಕರ ನಾನು ಮೊಟ್ಟ ಮೊದಲಿಗೆ ABD ತ್ರಿಭುಜ ತೊಗೊಳ್ತೀನಿ ಮತ್ತು ABC ಲಂಬಕೋನ ತ್ರಿಭುಜ ತೊಗೊಳ್ತೀನಿ. ನೋಡಿ, ಆ ಎರಡು ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸ್ಕೊಳ್ತೀನಿ. ಸಾಧನೆಯ ಹಂತಕ್ಕೆ ಹೋಗೋಣ. ನೋಡಿ, ಯಾವ ತ್ರಿಭುಜ ಅಂತಂದರೆ ತ್ರಿಭುಜ ABD ತೊಗೊಳ್ಳೋಣ. ತ್ರಿಭುಜ ABD ಮತ್ತು ತ್ರಿಭುಜ ABCಗಳಲ್ಲಿ ಈ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜಗಳಾಗ್ತವೆ. ಯಾವುದು? ABD ತ್ರಿಭುಜ ಮತ್ತು ABC ತ್ರಿಭುಜ. ನೋಡಿ, ಇವೆರಡರಲ್ಲಿ A ಸಾಮಾನ್ಯ ಇದೆ ಅಂದರೆ ಏನು ಬರಿಬೋದು? ಕೋನ್ A = ಕೋನ್ A ಅಂತ ಬರಿಬೋದು. ಒಂದು ಮಾಹಿತಿ ಸಿಗುತ್ತಾ? ಹಾಗೆಯೇ ABDನಲ್ಲಿ D ಲಂಬಕೋನ ಆಗಿದೆ ಅಂದರೆ ಕೋನ್ ADB ಏನಿದೆ? ಲಂಬಕೋನ ಆಗಿದೆ. ಆಮೇಲೆ ABCನಲ್ಲಿ B ಶೃಂಗದಲ್ಲಿ ಲಂಬಕೋನ ಇದೆ ಅಂದರೆ ಕೋನ್ ABC = ಏನಪ್ಪ ಅಂತಂದರೆ 90 ಡಿಗ್ರಿ. ನೋಡಿ, ಇದು ಸಾಮಾನ್ಯ, ನಮಗೆ ಇದು ಸಾಮಾನ್ಯ ಆಗಿದೆ. ಆಮೇಲೆ ಇದು ನಮಗೆ ದತ್ತದಲ್ಲಿದೆ ಮತ್ತು ರಚನೆಯಲ್ಲಿದೆ. ದತ್ತ ಮತ್ತು ರಚನೆಯಲ್ಲಿ ಈ ಒಂದು ಮಾಹಿತಿ ಇದೆ. ಇವೆರಡು ತ್ರಿಭುಜಗಳಲ್ಲಿ ಎರಡು ಜೊತೆ ಕೋನಗಳ ಸಮ ಅಂತಂದರೆ ಮೂರನೇ ಕೋನ ಆಟೋಮೆಟಿಕ್ ಸಮ ಇರಬೇಕು. ಇವೆರಡು ಏನಾಗಿರ್ಬೇಕು? ನಮಗೆ ಸಮರೂಪಿ ಆಗಿರಬೇಕು. ಆದ್ದರಿಂದ ತ್ರಿಭುಜ ನೋಡಿ AD ಇಲ್ಲಿ ನೋಡಿ, ಅನುರೂಪ ಶೃಂಗಗಳನ್ನ ತಗೋಬೇಕು. AD ಇನ್ಯಾವ ರೀತಿಯಲ್ಲಿ AD ಆಯಿತು, NB ಉಳಿಯಿತು. ADB ಸಮರೂಪಿ ತ್ರಿಭುಜ ನೋಡಿರಿ, ABC. ಈ ಅನುರೂಪ ಶೃಂಗಗಳ ಕ್ರಮದಲ್ಲಿ ಬರೆಯೋದು ಅನುಕೂಲ ನಮಗೆ, ಯಾಕಂದರೆ ಮುಂದೆ ನಾವು ಅನುಪಾತಗಳನ್ನು ಹೋಲಿಸೋದಿದೆ. ಅಂದರೆ AD ಡಿವೈಡೆಡ್ ಬೈ AB. ಇದಕ್ಕೆ ಕಾರಣ ಸ್ವಲ್ಪ ಹೇಳಬೇಕು. ಏನು? ಕೋನ ನಿರ್ಧಾರಕ ಗುಣ ಅಂತ ಹೇಳೋಣ. ದಯವಿಟ್ಟು ಗಮನಿಸಿ. AD ಡಿವೈಡೆಡ್ ಬೈ AB = ಏನಾಗುತ್ತೆ ನಮಗೆ? DB ಡಿವೈಡೆಡ್ ಬೈ BC, DB ಡಿವೈಡೆಡ್ ಬೈ BC. ಹಾಗೆ ಮೂರನೇ ಅನುಪಾತ ಏನು ತೊಗೊಳ್ತೀರಾ? AB ಡಿವೈಡೆಡ್ ಬೈ AC ತೊಗೊಳ್ತೀರಾ. AB ಡಿವೈಡೆಡ್ ಬೈ AC. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಇಲ್ಲಿ ನೋಡಿರಿ, AB ಇಲ್ಲಿದೆ ಮತ್ತು AB ರಿಪೀಟ್ ಆಗಿದೆ. ಈ ಏನು ಪುನರಾವರ್ತನೆ ಆಗಿದೆಯಲ್ಲ ಬಾಹು, ಆ ಅನುಪಾತಗಳನ್ನು ಇಟ್ಕೊಡ್ರಿ, ಇದನ್ನು ಬಿಟ್ಬಿಡ್ರಿ. ಇವೆರಡನ್ನು ಹೋಲಿಸ್ಕೊಂಡ್ರೆ ನೀವೇನನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ? AB ಇಂಟು AB = ಏನು ಬರೀತೀರಾ? ಅಥವಾ ನೇರವಾಗಿ AB² ಅಂತ ಬರ್ಕೊಂಡ್ಬಿಡಿ. ಇವೆರಡನ್ನು ಹೊರಗೆ ಗುಣಾಕಾರ ಮಾಡಿಕೊಂಡ್ರೆ AB ಇಂಟು AB AB² ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ? AD ಇಂಟು AC ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಸಮೀಕರಣ 1 ಅಂದ್ಕೊಳ್ಳಿ. ಇನ್ನು ಇನ್ನೊಂದು ಜೊತೆ ತ್ರಿಭುಜ ಇದೆಯಲ್ಲ, ಈ ತ್ರಿಭುಜ ಮತ್ತು ABC ತ್ರಿಭುಜ ತಗೊಳ್ಳೋದು. ಯಾವ ತ್ರಿಭುಜಪ್ಪ ಅಂತಂದರೆ ತ್ರಿಭುಜ
BDC ಮತ್ತು ತ್ರಿಭುಜ ABCಗಳಲ್ಲಿ ಈ ಎರಡು ತ್ರಿಭುಜಗಳನ್ನು ನಾವು ಹೋಲಿಸ್ಕೊಂಡ್ರೆ ಇವು ಕೂಡ ಸಮರೂಪಿ ಆಗ್ತವೆ. ಈ ಹಿಂದೆ ಬಂದಿರತಕ್ಕಂಥ ಸಂಬಂಧಗಳೇ ಇಲ್ಲಿಯೂ ಕೂಡ ಬರುತ್ತೆ. ನೋಡಿ, ಕೋನ ಸಿ ಏನಾಗಿದೆ, ಇವೆರಡಕ್ಕೂ ಈ ABC ತ್ರಿಭುಜಕ್ಕೂ ಸಂಬಂಧಪಡ್ತದೆ ಮತ್ತು BDC ತ್ರಿಭುಜಕ್ಕೂ ಕೂಡ ಸಂಬಂಧಪಡುತ್ತೆ. ಎರಡಕ್ಕೂ ಕೂಡ ಸಾಮಾನ್ಯ ಆಗಿರ್ತಕ್ಕಂಥ ಕೋನ. ಹಾಗಾಗಿ ನಾನು ಏನು ಬರಿತೀನಿ ಅಂದರೆ ಕೋನ್ ಸಿ ಈಸ್ ಈಕ್ವಲ್ ಟು ಕೋನ್ ಸಿ ಬರಿತೀನಿ. ಒಂದು ಮಾಹಿತಿ ಆಯಿತು. ಇನ್ನು ಒಂದು ಜೊತೆ ಲಂಬಕೋನಗಳ ಸಮನಾಗಿವೆ. ಯಾವುದಪ್ಪ ಅಂತಂದರೆ ಕೋನ್ BDC ಐತಲ್ಲ, ಕೋನ್ BDC ಲಂಬಕೋನದ, ಆಮೇಲೆ ಇಲ್ಲಿ BDC ಹಾಗೆ ಲಂಬಕೋನ ಇದೆಯಲ್ಲ, ಹಾಗೆ ABCನಲ್ಲಿ Bನಲ್ಲಿ ಲಂಬಕೋನ ಇದೆ, ಕೋನ್ ABC ಬರೀರಿ. ಹಾಗಾಗಿ ಇದು ನೋಡಿ ಸಾಮಾನ್ಯ ಆಯಿತು. ಇದು ನಮಗೆ ಸಾಮಾನ್ಯ. ಇದು ನಮಗೆ BDC ಇದ್ದದ್ದು ರಚನೆಯಲ್ಲಿದೆ. ರಚನೆ ಮತ್ತು ದತ್ತಾಂಶದಲ್ಲಿ ನಮಗೆ ಈ ಒಂದು ಮಾಹಿತಿ ಕಂಡುಬರ್ತದೆ. ಆದ್ದರಿಂದ ಕೋನ ನಿರ್ಧಾರಕ ಗುಣದ ಪ್ರಕಾರ, ಆದ್ದರಿಂದ ತ್ರಿಭುಜ ಯಾವುದು ನೋಡ್ರಿ, CD ಅನುಕ್ರಮತೆ ಲಕ್ಷ ಇರಲಿ. CD ಉಳಿತ ಯಾವ್ದು ಇವಾಗ B. ಸಮರೂಪಿ ತ್ರಿಭುಜ ಹೆಂಗೆ ಬೇಕಾದಂಗೆ ಬರಿಬೇಡ್ರಿ. ನೋಡ್ರಿ, ಅನುಕ್ರಮ ಶೃಂಗಗಳನ್ನು ತಗೊಂಡ್ರಿ CB, ಇನ್ನು ಉಳಿತ ಯಾವುದು A ಉಳಿಯುತ್ತೆ, CB ಅಂತ ಬರ್ಕೊಳ್ತೀನಿ. ಇನ್ನು ಅನುಪಾತಗಳನ್ನು ಬರ್ಕೊಡ್ರಿ. ನೀವು ಇಲ್ಲಿ ಚಿತ್ರಗಳನ್ನು ಇಲ್ಲಿ ನೋಡಿ, ಯಾಕಂದರೆ 2-3 ತ್ರಿಭುಜಗಳ ಸಂಯೋಜನೆ ಇರುತ್ತೆ, ಅಲ್ಲಿ ಅನುಪಾತಗಳನ್ನು ಹೋಲಿಸ್ಕೊಳ್ಳೋದಕ್ಕೆ ನಿಮಗೆ ಸುಲಭ ಆಗೋದಿಲ್ಲ. ಸ್ವಲ್ಪ ಈ ರೀತಿಯಾಗಿ ಅನುಕ್ರಮ ಶೃಂಗಗಳನ್ನು ಬರ್ಕೊಂಡ್ರೆ ಇಲ್ಲೇ ನೇರವಾಗಿ ನಾವು ಅನುಪಾತಗಳನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ, CD ಡಿವೈಡೆಡ್ ಬೈ CB ಬರೆಯೋಣ, ಈಕ್ವಲ್ ಟು DB ಡಿವೈಡೆಡ್ ಬೈ BA ಬರೆಯೋಣ, ಆಮೇಲೆ CB ಡಿವೈಡೆಡ್ ಬೈ CA ಬರೆಯೋಣ. ನೋಡ್ರಿ ಏನಾಯ್ತು, ಗಮನಿಸ್ರಿ ಸರಿಯಾಗಿ. ನೋಡ್ರಿ, CD ಡಿವೈಡೆಡ್ ಬೈ CB, ನೆಕ್ಸ್ಟ್ DB ಡಿವೈಡೆಡ್ ಬೈ BA, ನೆಕ್ಸ್ಟ್ CB ಡಿವೈಡೆಡ್ ಬೈ CA. ಇಲ್ಲಿ ಯಾವ ಬಾಹು ಪುನರಾವರ್ತನೆ ಆಗೈತೆ ನೋಡ್ರಿ. ಇಲ್ಲಿ ಫಸ್ಟ್ ಮತ್ತು ಲಾಸ್ಟ್ ನೋಡಿ, BC ಬಂದಿದೆ, ಇಲ್ಲಿ BC ಬಂದಿದೆ, ಇದನ್ನು ಬಿಡ್ರಿ. BC ಇಂಟು BC ಸ್ಕ್ವೇರ್ ಈಸ್ ಈಕ್ವಲ್ ಟು CD ಇಂಟು CA ಅಂತ ಕಂಡು ಬರುತ್ತೆ. ಇದಕ್ಕೆ ಸಮೀಕರಣ 2. ಅರ್ಥ ಆಗಿರ್ಬೇಕಲ್ಲ. ಈ ಎರಡು ಸಮೀಕರಣಗಳನ್ನು ಕೂಡಿಸಿಬಿಟ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಸಾಧನೆಯ ಬರುತ್ತೆ. ಅದನ್ನು ಮಾಡೋಣ ಇವಾಗ. ನೋಡಿರಿ, 1ನೇ ಸಮೀಕರಣ ಮತ್ತು 2ನೇ ಸಮೀಕರಣವನ್ನು ಕೂಡಿಸ್ಕೊಂಡ್ಬಿಡೋಣ. ಕೂಡಿಸ್ಕೊಂಡ್ಬಿಟ್ರೆ ಎಷ್ಟಾಗತ್ತೆ ನೋಡಿರಿ. 1ನೇ ಸಮೀಕರಣದ ಎಡಬದಿಯನ್ನು ನೋಡ್ರಿ, ಗಮನಿಸ್ರಿ, ಏನಿದೆ, AB ಸ್ಕ್ವೇರ್ ಇದೆ. AB ಸ್ಕ್ವೇರನ್ನು ಬರ್ಕೊಳ್ಳೋಣ. ಹಾಗೆಯೇ 2ನೇ ಸಮೀಕರಣದ ಎಡಬದಿಯನ್ನು ನೋಡ್ರಿ, BC ಸ್ಕ್ವೇರ್ ಇದೆ, BC ಸ್ಕ್ವೇರ್ ಬರ್ಕೊಳ್ಳೋಣ. ಹಾಗಾಗಿ ಏನಾಯ್ತು ನೋಡಿ, ಬಲಭಾಗದಲ್ಲಿ AD ಇಂಟು AC ಇದೆ, AD ಇಂಟು AC, ಆಮೇಲೆ CD ಇಂಟು ಏನಿದೆ ಅಂತಂದರೆ CA. ನಮಗಿವಾಗ AB ಸ್ಕ್ವೇರ್ ಎಡಭಾಗದಲ್ಲಿ ಏನು ಬಂತು ನೋಡ್ರಿ, AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿಯೂ AC ಇದೆ, ಇಲ್ಲಿಯೂ AC ಇದೆ. ACಯನ್ನು ಸಾಮಾನ್ಯ ತೆಗೆದ್ರೆ ಉಳಿಯುತ್ತೆ ಎಷ್ಟು, ಇಲ್ಲಿ AD ಉಳಿಯುತ್ತೆ ನೋಡ್ರಿ, ಇಲ್ಲಿ AD ಉಳಿಯುತ್ತಾ, ಇಲ್ಲಿ CD ಉಳಿಯುತ್ತೆ. ACಯನ್ನು ಸಾಮಾನ್ಯವಾಗಿ ತಗೊಂಡ್ಬಿಡ್ರಿ. AD ಪ್ಲಸ್ ಎಷ್ಟಾಗಬೇಕದು, CD ಆಗಬೇಕು. ಹೀಗಾಗಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಸ್ ಈಕ್ವಲ್ ಟು AC ಹಾಗೆ ಇರಲಿ. ADಗೆ CDಯನ್ನು ಕೂಡಿಸ್ಕೊಂಡ್ಬಿಟ್ರೆ AD ಪ್ಲಸ್ DC ಅಂದರೆ ಏನು ಬರುತ್ತೆ ನಿಮಗೆ, AC ಬರುತ್ತೆ, ಇಂಟು AC. ಸೊ ಹೀಗಾಗಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಸ್ ಈಕ್ವಲ್ ಟು AC ಇಂಟು AC ಅಂದರೆ ಏನಪ್ಪ ಅಂದರೆ ನಮಗೆ AC ಸ್ಕ್ವೇರ್ ಆಗುತ್ತೆ. ಹಾಗಾಗಿ AC ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂದರೆ ವಿಕರ್ಣದ ಮೇಲಿನ ವರ್ಗ. AC ಅಂದರೆ ಏನಿದು, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ AB ಮತ್ತು BC ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಇದಿಷ್ಟು ನಮಗೆ ಪೈಥಾಗೋರಸ್ನ ಪ್ರಮೇಯದ ನಿರೂಪಣೆ, ದತ್ತಾಂಶ, ರಚನೆ ಮತ್ತು ಸಾಧನೆ ಹಂತಗಳು. ಇಲ್ಲಿ ಇವೆರಡು ತ್ರಿಭುಜಗಳು, ಈ ಎರಡು ತ್ರಿಭುಜಗಳು ABC ತ್ರಿಭುಜಕ್ಕೆ ಯಾವ ರೀತಿ ಸಮರೂಪಿಯಾಗಿವೆ ಅನ್ನೋದನ್ನು ನಾವು ನಿರೂಪಿಸಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಅನುಪಾತಗಳನ್ನು ಪರಿಗಣಿಸಬೇಕು. ಸೊ ಇಷ್ಟನ್ನು ನೀವು ಮಾಡುವಲ್ಲಿ ಸಫಲ ಆದರೆ ಆ ಎರಡೂ ಸಮೀಕರಣಗಳನ್ನು, ಸಂಬಂಧಗಳನ್ನು ಕೂಡಿಸಿಬಿಟ್ರೆ ನಮಗೆ ಸಾಧನೆ ಬಂದೇ ಬರುತ್ತೆ. ಇದು ಪರೀಕ್ಷಾ ದೃಷ್ಟಿಕೋನದಿಂದ ಮತ್ತು ನಿಮ್ಮ ಜ್ಞಾನದ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಮೇಯ. ದಯವಿಟ್ಟು ಇದನ್ನು ಈ ಒಂದು ವಿಡಿಯೋವನ್ನು ಗಮನಿಸಿ ಪ್ರಮೇಯವನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಅಂತ ನಾನು ಬಯಸ್ತೇನೆ.